ಇವತ್ತು ದಿನ ತಗೊಂಡವಿ ನೋಡೋಣ ಅಂದೆಲ್ಲ ಕ್ಲೀನನ್ನು ನಾವ ಮಾಡ್ಬೇಕಂತ ಕುಡ್ಗೋಲತ್ತಿಗೆ ತಂಬರ್ರಿ. ಕ್ಲೀನ್ ಎಲ್ಲ ಮಾಡೋದು ನೋಡಿ, ಗಲೀಜು ಅನ್ಕೊಂಡು ಬಿಡ್ಬೇಡ್ರಿ. ಮತ್ತು ಕೆಟ್ಟದನ್ನು ತೆಗೆದ್ರೂ ಒಳ್ಳೇದು ಸಿಗೋದು. ಸೊ ನಾವು ಹಂಗಾಗಿ ಕ್ಲೀನ್ ಮಾಡ್ಕೊಂಡು ಅದು ನಾವು ಪ್ರಿಪೇರ್ ಮಾಡೋಣ ಅನ್ಕೊಂಡು ಮಾಡಕತ್ತೀವಿ. ಸೊ ಎಲ್ಲ ನೀಟಾಗಿ ನೋಡ್ಕರಿ, ನೀವು ಟ್ರೈ ಮಾಡಿ ಒಂದ್ಸರಿ ಮಾಡ್ಕೊಂಡು ತಿನ್ನಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾವಿವತ್ತು ಬಾಂಗ್ಲಾ ಮೀನು ಬಂದಿದ್ವು, ತೊಗೊಂಡು ಮಾಡ್ಬೇಕು ಅನ್ಕೊಂಡು ನಮ್ಮ ಅಣ್ಣಾರ ಮನೆಯಲ್ಲೇ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಮೀನನ್ನು ತಗೊಂಡಿದ್ವಿ. ಏನಂದ್ರೆ ಫಸ್ಟ್ ಟೈಮ್ ಕ್ಲೀನಿಂಗನ್ನ ನಾವು ಮಾಡಾಕತ್ತೀವಿ. ಅಂದರೆ ಯಾವತ್ತೂ ಅದ್ರ ಸ್ಮೆಲ್ಲಿಗೆ ನನಗೆ ಆಗಿ ಬರೋಂಗಿಲ್ಲ. ಬಟ್ ನನಗೆ ಫೇವ್ರೇಟ್ ನಾನ್ ವೆಜ್ ಅಂದ್ರೆ ಫಿಶ್ ಆಗೈತಿ. ತಿನ್ನೋಕೇನೋ ಫೇವ್ರೇಟ್ ಐತ್ರಿ, ಅಂತ ತೊಳೆದು ಮಾಡೋದಂದ್ರೆ ಹಾಗೆ ಬರೋಂಗಿಲ್ಲ. ಆದರೆ ಏನು ಮಾಡಬೇಕು, ಗಂಡನ ಮನೆಗೆ ಬಂದಮೇಲೆ ಅದು ನಾವ ಇದ್ದಾಗ ಎಲ್ಲನೂ ಕಲೀಲೇಬೇಕು, ಮಾಡಲೇಬೇಕು. ಆದ್ರೂ ನಾನು ಈಗಾಗಲೇ 1.5 ವರ್ಷದ ಮೇಲೆ ಅದನ್ನು ಒಟ್ಟು ಮಾಡಿರಲಿಲ್ಲ. ಅಂದ್ರೆ ಕ್ಲೀನಿಂಗ್ ಯಾವತ್ತೂ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಅದೇನೋ ಗೊತ್ತಿಲ್ಲ ಮಾಡಬೇಕು ಅಂತಂದು ನಾನು ಮೊದಲು ಅದಕ್ಕೆ ಕಡೆ ಕೇಳಾಕತ್ತಿದ್ದೆ, ಹೆಂಗೆ ಮಾಡ್ತೀರಿ ಏನಂತಂದು. ಅವ್ರೊಂದು 3 ಮೀನನ್ನ ಕ್ಲೀನ್ ಮಾಡಿ ತೋರಿಸ್ಕೊಟ್ರು. ಅದಾದಮೇಲೆ ನಾನೇ ಮಾಡ್ತೀನಿ ಕೊಡ್ರಿ ಅಂತಂದು ಮನಸ್ಸು ಗಟ್ಟಿ ಮಾಡ್ಕೊಂಡು ಮೂಗೆಲ್ಲ ಮುಚ್ಕೊಂಡು ಒಟ್ಟು ಕ್ಲೀನ್ ಅಂತೂ ಮಾಡಿದ್ವಿ. ತಿನ್ನಾಕಬೇಕು, ತೊಳ್ಯಾಕೆ ಬೇಡ ಅಂದ್ರೆ ಹಂಗಾಗಿ ಮಾಡೋಣ ಅಂತಂದು ಗಟ್ಟಿ ಮನಸ್ಸು ಮಾಡ್ಕೊಂಡಿವಿ. ಇವತ್ತು ನಾವು ಮಾಡೇವಿ. ಉಪ್ಪು ನೀರಿನಾಗ ಸ್ವಲ್ಪ ಹೊತ್ತು ಇಟ್ಟಿದ್ವಿ. ಅದಾದಮೇಲೆ ಆ ನೀರನ್ನ ತೆಗೆದು ಮತ್ತು ನೀರು ಹಾಕ್ಕೊಂಡು ನಾವು ಇವನ್ನ ಕ್ಲೀನಾಗಿ ಅದು ತಲೆ ಒಳಗಿರೋದು ಮತ್ತು ಸೈಡ್ ಏನಾದ್ರದ್ದು ಸ್ವಲ್ಪ ಹೊಲಸಿರ್ತೈತಲ್ಲ, ಒಳಗೆಲ್ಲ ರಕ್ತ ಅದು ಪಾಚ ಅದಿದೇನೇನೋ ಇರುತ್ತಲ್ಲ, ಅದನ್ನೆಲ್ಲ ತೆಗೆದು ಬಿಡ್ತೀವಿ ನಾವು. ಯಾಕಂದ್ರೆ ಅದು ವಿಷ ಬರುತ್ತೆ ಬಾಯಿ ಒಳಗೆ ತಿನ್ನಕಂದು. ಕೆಲವೊಂದು ಸರಿ ಹೆಂಗೆ ತೆಗೆದ್ರೂ ಅದು ವಿಷ ಏನು ಹೋಗಿರಂಗಿಲ್ಲ. ಆದ್ರೆ ನಾವು ಕ್ಲೀನ್ ಮಾಡ್ಕೊಂಡು ತಿಂದ್ರೆ ನಾವು ಒಳ್ಳೇದಂತಂದು. ಇವಾಗ ಅಲ್ಲಿ ಕೆಳಗಡೆ ಪ್ಲೇಟ್ ಒಳಗೆ ಕಾಣಕತ್ತೈತಿ, ಅದೆಲ್ಲ ತತ್ತಿಗಳಿದ್ದು, ತತ್ತಿ ಪಲ್ಯನೂ ಭಾಳ ಚಲೋ ಆಕತಿ. ನೋಡೋಣ ಜಾಸ್ತಿ ಸಿಕ್ಕರ ಮಾಡಿದ್ರಾತಂದು ಅದನ್ನು ತೆಗೆದ್ವಿ ನಾವು. ಈಗ ಅತ್ತಿಗೆ ನಮ್ಗೆ ಒಂದು 3ನ ಕ್ಲೀನ್ ಮಾಡಿ ತೋರ್ಸಾಕತ್ತಿದ್ರು, ಹಿಂಗೆ ಮಾಡ್ಬೇಕು ಅಂತಂದು. ಅವರು ಏನು ಕಲ್ತಾರಿರಲಿಲ್ಲ, ಅವ್ರು ಕೂಡ ಗಂಡನ ಮನೆಗೆ ಬಂದಮೇಲೆ ಎಲ್ಲ ಕಲ್ತಿದ್ರಂತ ನನಗೆ ಅದ ಹೇಳಾಕತ್ತಿದ್ರು. ಅಂದರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು, ನಮ್ಗೆ ಎಷ್ಟಾಗುತ್ತೋ ಅಷ್ಟು ಕಲಿಬೇಕಲ್ಲ. ಹಾಗಾಗಿ ಅವ್ರು ಹೇಳ್ಕೊಟ್ಟಿದ್ದನ್ನು ಕಲತ್ರಾತಂದು ನಾನು ಕೂಡ ಗೊತ್ತಿಲ್ಲದನ್ನು ಕೇಳಿ ತಿಳ್ಕೊಬೇಕು. ಅದನ್ನ ಕ್ಲೀನಾಗಿ ಎಲ್ಲ ಅದ್ರೊಳಗಿನ ಹೊಲಸೆಲ್ಲ ತೆಗೆದು ಮತ್ತು ನಾವು ಕಡಿಮೆ ಅಂದರೆ ಒಂದು 3 ಸರಿ ತೊಳೆದ್ವಿ. ಅದಾದಮೇಲೆ ಹುಣಸಿ ಹುಳಿ ಮತ್ತು ಜೋಳದ ಹಿಟ್ಟು ಹಾಕಿ ವಾಶ್ ಮಾಡ್ಕೊಂಡ್ವಿ. ನಿಮ್ಗೆ ಇವಾಗ ಕ್ಲೀನಿಂಗ್ ಪ್ರೊಸೆಸ್ನ ನಾನು ತೋರ್ಸಾಕತ್ತೀನಿ. ಹಿಂಗೆ ಒಂದು ಸೈಡಲ್ಲಿ ತೆಗಿಬೇಕಂತ ಹೇಳಾಕತ್ತಿದ್ರು. ಆದರೆ ಏನು ನೋಡೋಕು ಅದು ಚಾಕು ಏನೋ ಅದು ಕೈ ಕೊಡಕ್ಕೆ ಹೊತ್ಬಿಟ್ಟಿತ್ತು, ಸರಿಯಾಗಿ ಒಳಗೆ ಹೋಗ್ತಾನೆ ಇರಲಿಲ್ಲ. ಅದನ್ನ ಅತ್ತಿಗೆ ಅನ್ನಕತ್ತಿದ್ರು. ಮತ್ತು ವಿಡಿಯೋದಾಗ ನೋಡಿ ಯಾರ ಅಲ್ಲೆಲ್ಲ ಇಲ್ಲ ಅಂದಾರ ನೋಡುವ ತಿಳ್ಕರ್ರಿ ಅಂತಂದು ಹೇಳಾಕತ್ತಿದ್ರು. ಬಟ್ ಏನಂದ್ರೆ ಒಂದು ಸೈಡ್ ಕಿವಿ ಬಾಜು ಇರೋ ಸೈಡಿಂದ ಹಾಕಿ ತೆಗೆದ್ರೆ ಅದು ಆ ಸೈಡ್ನ ಜಾಸ್ತಿ ಹೊಲಸಿರೋದ್ರಿಂದ ಸ್ವಲ್ಪ ಅದನ್ನು ಕಟ್ ಮಾಡ್ಕೊಂಡು ತೆಗೆದುಬಿಟ್ರೆ ಮಿಕ್ಕಿರೋದೆಲ್ಲ ಒಂದೇ ಸೈಡ ಬಂದುಬಿಡ್ತೈತಿ, ಕ್ಲೀನಾಗಿ ಬರುತ್ತಂತಂದು. ಒಳಗೆಲ್ಲ ಮುಳ್ಳುಗಳಿರ್ತವೆ, ಈ ಒಂದು ಸೈಡಿಂದ ಕ್ಲೀನಾಗಿ ಬರ್ತೈತಿ ಅಂತಂದು. ಅಂದ್ರೆ ನಮಗೆ ಗೊತ್ತಿರೋ ಪ್ರೊಸೆಸ್ ಅದೈತಿ. ಸುಮ್ಮನೆ ಗೊತ್ತಿಲ್ಲದನ್ನು ಗೊತ್ತೈತೆ ಅನ್ನೋದ್ರ ತೋರಿಸೋ ತಪ್ಪಾಕತಿ. ಹಾಗಾಗಿ ನಾವು ಅದನ್ನು ಕ್ಲೀನಾಗೆಲ್ಲ ತೆಗ್ದಿರೋದು ನೋಡ್ರಿ. ಇದಿಷ್ಟು ಹೊಲಸೆ ಏನಲ್ಲ, ಅದರೊಳಗೆ ನೀರು ಕವರ್ ಅದೆಲ್ಲ ಬಿದ್ದು ಹಂಗಾಗೈತಿ. ಇವಾಗ ನಾವು ಹುಣಸಿ ಹುಳಿ ಹೇಳಿದ್ನೆಲ್ಲ, ಹುಣಸಿ ಹುಳಿ ಹಿಟ್ಟು ಅದೆಲ್ಲ ಹಾಕಿ ತೊಳೆದು ಕ್ಲೀನ್ ಮಾಡಿ ಇಟ್ಟೀನಿ. ಅದು ವಿಡಿಯೋ ತೋರ್ಸೋಕ್ಕಾಗಲಿಲ್ಲ. ಬಾಂಗ್ಡಿ ಮೀನಿಂದು ಫ್ರೈ ಚೆನ್ನಾಗತ್ತಂತಂದು ನಾವು ಸಾಂಬಾರು ಜಾಸ್ತಿ ಏನು ಮಾಡೋಕತ್ತಿಲ್ಲ. ಒಂದು 5 ಏನೋ ಸಾಂಬಾರು ತೆಗೆದಿಟ್ಟು ಮಿಕ್ಕಿರೋದೆಲ್ಲನೂ ಫ್ರೈ ಮಾಡೋಣ ಅಂದ್ಕೊಂಡು ಬರ್ರಿ ಈಗ ಫ್ರೈ ಮಾಡೋದು ಹೇಳ್ಕೊಡ್ತೇನೆ ನಾನು. ಬಾಂಗ್ಡಾ ಮೀನಿಗೆ ಏನಂದ್ರೆ ಸ್ವಲ್ಪ ಅರಿಶಿನ ಪುಡಿ ಜಾಸ್ತಿನೇ ಇರಬೇಕು. ಹಾಗಾಗಿ 1 ಫುಲ್ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕಿ, ಒಂದು 2.5 ಟೇಬಲ್ ಸ್ಪೂನು ಖಾರ ಹಾಕೀವಿ. ಒಂದು ಫುಲ್ ಒಂದು 10 ರೂಪಾಯ್ದು ಒಂದು ಫಿಶ್ ಮಸಾಲ ಫ್ರೈ ಹಾಕಕತ್ತೇವಿ. ಅದು ನೀವು ಹಾಕಲೇಬೇಕಂತ ಏನೂ ಇಲ್ಲ, ಅದನ್ನ ಸ್ಕಿಪ್ ಕೂಡ ಮಾಡ್ಬೋದು. ಮನ್ಯಾಗ ಐತಿ ಅಂತಂದ್ರೆ ನಾವು ಸೇರ್ಸಾಕತ್ತೇವೆ ಅಷ್ಟೇ, ಅದನ್ನ ಸೇರಿಸ್ತಾ ಇದ್ರೂ ಒಳ್ಳೇದು. ಒಂದು ಫಿಶ್ ಮಸಾಲ ಫ್ರೈದು ಮಸಾಲಾನ ಹಾಕಕತ್ತೇವಿ. ಹಂಗೆ ನಮ್ಮ ಮನ್ಯಾಗ ಏನು ಇನ್ಗ್ರೀಡಿಯೆಂಟ್ಸ್ ಇರ್ತವೋ ಅದನ್ನಷ್ಟೇ ಮಾತ್ರ ಬಳಸಿ ನಾವು ತುಂಬ ಅಂದರೆ ತುಂಬ ಚೆನ್ನಾಗಿ ಫ್ರೈನ ಮಾಡ್ಬೋದು. ನಿಮ್ಗಿಷ್ಟು ತೋರಿಸ್ಕೊಡ್ತೇನೆ ನಾನು. ಈಗ ನಾನು ಅರಸಿನ ಪುಡಿ, ಖಾರ ಮತ್ತು ಮಸಾಲೆ ಇಷ್ಟು ಸೇರಿಸೀನಿ. ಈಗ ಹಂಗೆ 1 ಟೇಬಲ್ ಸ್ಪೂನ್ ಆಗಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರ್ಸಾಕತ್ತೇವಿ. ನಾನು ಹೇಳ್ದಂಗೆ ಮನ್ಯಾಗಿರೋ ಸಾಮಾನು ನಾವು ಬಳಸಾಕತ್ತಿರೋದು. ನಾವು ಅದು ಮಸಾಲ ಫ್ರೈ ಮಾತ್ರ ಸೇರಿಸಿರೋದು. ಇವಾಗ ನಾನು ನೆಕ್ಸ್ಟ್ ತೋರ್ಸಾಕತ್ತೀನಿ. ಇದು ಕಾರ್ನ್ಫ್ಲೋರು, ಇದನ್ನು 2 ಸ್ಪೂನ್ ನಾವು ಸೇರ್ಸಾಕತ್ತೇವಿ. ಹಂಗೆ ಮತ್ತೆ ಅದಕ್ಕೆ ಇನ್ನೂ 2 ಸ್ಪೂನು ಅಕ್ಕಿ ಹಿಟ್ಟನ್ನು ಸೇರ್ಸಾಕತ್ತೇವಿ. ಮೊದಲು ಸೇರಿಸಿದ್ದು ಕಾರ್ನ್ಫ್ಲೋರ್ ಹಿಟ್ಟು, ಇವಾಗ ನೆಕ್ಸ್ಟ್ ಸೇರಿಸ್ತಾ ಇರೋದು ಅಕ್ಕಿ ಹಿಟ್ಟು. ಇದನ್ನು 2 ಸ್ಪೂನ್ ಸೇರಿಸೇವಿ. ಇದಾದಮೇಲೆ ನಾವು
ಮೊದಲೇ ಮೀನಾ ತೊಳಕ್ಕೇನು ಹುಣಸೆ ಹಣ್ಣು ನೆನೆ ಇಟ್ಟಿದ್ವಿ, ಅದ್ರಾಗ ಅರ್ಧ ಹಾಕಿ ತೊಳೆದಿದ್ವಿ, ಇನ್ನೂ ಅರ್ಧ ಇತ್ತು. ಅದು ಹುಣಸೆ ಹಣ್ಣಿನ ರಸ ಹಾಕಿ ಹಂಗೆ ನಮ್ಗೆ ಎಷ್ಟು ರುಚಿಗೆ ಬೇಕಂತ ಗೊತ್ತಾಕತಿ ಅಷ್ಟು ಉಪ್ಪನ್ನು ಸೇರಿಸಿ, ಅಂದ್ರೆ ನಾವು 1 ಸ್ಪೂನಷ್ಟು ಸೇರಿಸೇವಿ, ಹುಳಿನೂ ಸೇರಿಸೇವಿ. ಈಗ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಧನಿಯಾ ಪೌಡ್ರ್ ಅಂದ್ರೆ ಕೊತ್ತಂಬರಿ ಕಾಳು ಪೌಡ್ರನ್ನ 1 ಸ್ಪೂನ್ ಹಾಕಿದ್ರೆ ಸಾಕು. ಇದನ್ನೆಲ್ಲನೂ ಹಾಕಿ ಮೊದಲು ನಮ್ಮ ಕೈಲಿ ಎಷ್ಟಾಕತಿ ಅಷ್ಟು ಹುಡಿನ ಕರೆಕ್ಟಾಗಿ ಕಲಿಸ್ಕರ್ರಿ. ಯಾಕಂದ್ರೆ ಹುಣಸೆ ಹುಳಿ ಹಾಕಿರ್ತೀವಿ, ಮತ್ತು ಅದೆಲ್ಲ ಅಳಕಾಗಿಬಿಡ್ಬಾರ್ದು. ನಮ್ಗೆ ಹೆಂಗೆ ಕೈಲಿ ಕರೆಕ್ಟ್ ಆಕತಿ ಅದನ್ನ ಕಲಿಸ್ಕರ್ರಿ. ಅದಾದಮೇಲೆ ಬೇಕಿದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಯಂಡು ಕಲಿಸ್ಕೊಂಡು ನೋಡ್ರಿ ಈ ಹದಕ್ಕಾದ್ರೆ ಸಾಕು. ನಾ ಇದನ್ನು ಸ್ವಲ್ಪ ಗಂಟಿಲ್ದನ್ನು ನೀಟಾಗಿ ಕಲಿಸ್ಕೊಂಡನಿ. ಇವಾಗ ನಿಮ್ಗೆ ತೋರ್ಸಕತ್ತೀನಿ. ಮಧ್ಯೆ ಮಧ್ಯೆ ಈ ಥರ ಕ್ರಾಸ್ ಒಳಗರ ಕಟ್ ಮಾಡ್ಕರ್ರಿ, ಇಲ್ಲ ಫುಲ್ ಲೈನ್ ಒಳಗರ ಕಟ್ ಮಾಡ್ಕರ್ರಿ ನಡಿತೈತಿ. ಈಗ ನಾ ಕಟ್ ಮಾಡಾಕತ್ತೀನಿ, ಅದನ್ನು ನಮ್ಮ ಅತ್ತಿಗೆ ತೋರ್ಸಕತ್ತಾರ ನೋಡ್ರಿ. ನಾವು ಕ್ರಾಸ್ ಮೇಲೆ ಕಟ್ ಮಾಡ್ಕೊಂಡ್ರೆ ನಡಿತೈತಿ, ಇಲ್ಲ ಅಂದ್ರೆ ಹಿಂಗೆ ಅಡ್ಡ ಜಾಸ್ತಿ ನಾವು ಗೆರೆ ಹಾಕಿದಷ್ಟು ಒಳ್ಳೆಯದು. ಯಾಕಂದ್ರೆ ಮಸಾಲೆ ಎಲ್ಲ ಮೀನದ ಒಳಗಡೆನೂ ಚೆನ್ನಾಗಿ ಹತ್ಕೊಂತತಿ ಅಂತಂದು ನಾವು ಜಾಸ್ತಿ ಕಟ್ ಮಾಡಾಕತ್ತಿರೋದು. ಲೈನಾಗಿ ಕಟ್ ಮಾಡ್ಕೊಳ್ಳೇಬೇಕಂತೇನಿಲ್ಲ. ಅದನ್ನ ಕ್ರಾಸ್ ಮೇಲೆ ನಮ್ಗೆ ಹೆಂಗೆ ಸಾಧ್ಯ, ಒಂದು ಮೀನಕ್ಕೆ ಒಂದು ಸೈಡ್ ಒಂದೆರಡು ಒಂದು ಸೈಡ್ ಒಂದೆರಡು ಆದ್ರೆ ಸಾಕಾಕತಿ. ಆದರೆ ಹಿಂಗೆ ಜಾಸ್ತಿ ಗೀಟ್ ಹಾಕೋದ್ರಿಂದ ಏನಾಕತಿ ಅಂದ್ರೆ ಮಸಾಲೆ ಎಲ್ಲ ನಂಗೆ ತೋರ್ಸಕತ್ತಲ್ಲ, ಈ ಥರ ಜಾಸ್ತಿ ಗೀಟ್ ಹಾಕೋದ್ರಿಂದ ಮಸಾಲೆ ಎಲ್ಲ ನೀಟಾಗಿ ಹತ್ತದ ಅದಷ್ಟೇ, ಮತ್ತೇನು ಇಂಟೆನ್ಷನ್ ಇಲ್ಲ. ಅಂದ್ರೆ ನಾವು ಇವಾಗ ಹಚ್ಚಿರೋ ಮಸಾಲೆ ಒಳಗೆಲ್ಲ ಕ್ಲೀನಾಗಿ ಹಚ್ಚಲಿ ಅಂತಂದು ಈ ಥರ ಕಟ್ ಮಾಡ್ಕೋಬೇಕು. ಎಲ್ಲ ಕ್ಲೀನ್ ಮಾಡಿ ಎಲ್ಲ ತೊಳೆದಿಟ್ಟ ಆದಮೇಲೆ ಲಾಸ್ಟಿಗೆ ಮಸಾಲೆ ಹಚ್ತೇವಲ್ಲ ಆ ಟೈಮಿಗೆ ಈಗ ಮಸಾಲೆ ಹಚ್ಚೋದು ತೋರಿಸ್ತೀನಿ ನೋಡ್ರಿ. ಇವೇನು ಗೀಟ್ ಹಾಕಿವಲ್ಲ ಅದಕ್ಕೆಲ್ಲ ನಮ್ಮ ಕೈಲೇನ ನೀವು ಸ್ಪೂನ್ ತೊಗೊಂಡಾದ್ರೂ ಹಚ್ಬೋದು, ಅದು ಸ್ಪೂನಿಲೆಲ್ಲ ಕರೆಕ್ಟ್ ಆಗಂಗಿಲ್ಲ ರೀ. ನಾವು ಅಂಜಿಕೆ ಬಿಟ್ಕೋಬೇಕು, ಎಲ್ಲ ಅಡುಗೆಯಲ್ಲೂ ನೀಟ್ನೆಸ್ ಆಗಿ ಮಾಡೋಕ್ಕಾಗಂಗಿಲ್ಲ. ಏನೈತಿ ನಮ್ಮ ಕೈಯಲ್ಲೇ ನಾವೇನು ನಮ್ಮ ಕೈ ಬೆರಳಲ್ಲೇನ ಅದು ಗೀಟ್ ಏನು ಹಾಕಿರ್ತೀವಿ ಅದ್ರೊಳಗೆ ಮೊದಲು ತುಂಬ್ಕೋಬೇಕು ನೀಟಾಗಿ. ಎಲ್ಲ ಗೀಟ್ ಒಳಗೂ ತುಂಬ್ಕೊಂಡು ಇವಾಗ ನೋಡ್ರಿ ನಾನು ಹಚ್ಚಾಕತ್ತೀನಿ ಹಿಂಗೆ ತುಂಬ್ಕೊಂಡು ಅದಾದಮೇಲೆ ಮೇಲ್ಗಡೆ ಎಲ್ಲ ಸ್ವಲ್ಪ ದಪ್ಪನೇ ಹಚ್ಚಿದ್ರೆ ಬೆಟ್ರು. ಯಾಕಂದ್ರೆ ನಾವು ಇದನ್ನು ಹಂಗೆ ಇವಾಗ ತುಂಬಿದ ತಕ್ಷಣ ಕರೆದು ಬಿಡೋಂಗಿಲ್ಲ, ತುಂಬಿದ ತಕ್ಷಣನೂ ಕರಿಬೋದ್ರಿ, ಯಾವುದೋ ಪ್ರಾಬ್ಲಮ್ ಇಲ್ಲ. ನಮಗೆ ಅರ್ಜೆನ್ಸಿ ಐತೆ ಅಂದರೆ ನಾನು ಈಗೇನು ಮಸಾಲ ಹಾಕಿ ತೋರಿಸಿದೆ ಈ ಮಸಾಲ ಪದಾರ್ಥನೆಲ್ಲ ಹಚ್ಕೊಂಡು ಆವಾಗ್ಲೂ ಫ್ರೈ ಮಾಡ್ಕೋಬೋದು. ನಾವು ಜಾಸ್ತಿ ಹೊತ್ತು ತೆಗೆದಿಟ್ಟಷ್ಟು ಆ ಮಸಾಲೆ ಎಲ್ಲ ಚೆನ್ನಾಗಿ ಫಿಶ್ಗೆ ಅಂಟ್ಕೊಳ್ತೈತಿ, ಅಂದ್ರೆ ಅದಕ್ಕೆಲ್ಲ ಹಿಡಿತೈತಿ. ಹಾಗಾಗಿ ನಮಗೆ ಟೈಮ್ ಇದ್ದರೆ ಒಂದು 1/2 ಅವರ್ ಆದ್ರೂ ತೆಗೆದಿಡ್ಬೇಕು. ಟೈಮ್ ಇಲ್ಲ ಅಂತಂದ್ರೆ ಒಂದು 10-15 ನಿಮಿಷನಾದರೂ ತೆಗೆದಿಡ್ಬೇಕು. ನಾವಂತೂ ಇವಾಗ ಬೇಜಾನ್ ಟೈಮ್ ಇತ್ತು, ಹಾಗಾಗಿ 1 ತಾಸು ತೆಗೆದಿಡಾಕತ್ತೀವಿ, ಇನ್ನೂ ಚೆನ್ನಾಗಿ ಬರ್ತೈತಿ ಅಂದು. ನಿಮಗೆ ಟೈಮ್ ಇದ್ರೆ ನೀವು ಕೂಡ ಹಂಗೆ ತೆಗೆದಿಡ್ರಿ. ಈ ಗೀರಿಗೆಲ್ಲ ಒಳಗೆ ಹಚ್ಚಿ ಆಮೇಲೆ ಒಳಗೆಲ್ಲ ತುಂಬ ಆದಮೇಲೆ ಇವಾಗ ಮೇಲ್ಗಡೆ ಈ ಥರ ದಪ್ಪನಾಗ ಹಚ್ಚಿ ನಾನು ಏನು ಮಾಡಾಕತ್ತೀನಿ ಅಂದ್ರೆ ತೆಗೆದು ಬೇರೆ ಪ್ಲೇಟಿಗೆ ತೆಗೆದಿಡಾಕತ್ತೀನಿ. ನಿಮ್ಗೆ ಇವಾಗ ತೋರಿಸ್ತೇನೆ ನೋಡ್ರಿ, ಈ ಥರ ದಪ್ಪ ಹಚ್ಚಬೇಕು. ನಾ ಬೇರೆ ಒಂದು ಪ್ಲೇಟಿಗೆ ತೆಗೆದಿಡಾಕತ್ತೀನಿ. ಹಂಗೆ ಮತ್ತೇನು ನೆಕ್ಸ್ಟ್ ಎಲ್ಲ ಮತ್ತಿನ್ನು ಇದಾವಲ್ಲ ಅವಕ್ಕೂ ಎಲ್ಲ ಇದೇ ಥರ ಅವು ಗೇರಿ ಏನು ಕೊಯ್ದಿರ್ತೀವಿ ಅವಕ್ಕೆಲ್ಲ ನೀಟಾಗಿ ಮೊದಲು ಅಪ್ಲೈ ಮಾಡಿಕೊಂಡು ಅದಾದಮೇಲೆ ಮೇಲ್ಗಡೆ ಎಲ್ಲ ಚೆನ್ನಾಗಿ ಅಪ್ಲೈ ಮಾಡಿ ನಾವು ಅದನ್ನ ತೆಗೆದಿಡಾಕತ್ತೀವಿ. ಇದನ್ನು ಹಂಗೆ ಆಚೆ ಕಡೆ ಇಟ್ಟರು ನಡಿತೈತಿ, ಫ್ರಿಜ್ ಬೇಕೇ ಬೇಕಂತ ಏನಿಲ್ಲ. ಫ್ರಿಜ್ ಇರೋರು ಫ್ರಿಜ್ ಒಳಗೆ ಇಟ್ಕೋಬೋದು, ಫ್ರಿಜ್ ಇಲ್ಲದೆ ಇರೋರು ಸ್ವಲ್ಪ ಜಾಸ್ತಿ ಟೈಮ್ ಆಚೆ ಕಡೆ ತೆಗೆದಿಟ್ರೆ ಆಯ್ತು. ಹಂಗೆ ಈಗ ಮಿಕ್ಕಿರೋಕ್ಕೆಲ್ಲಕ್ಕೂ ಹಚ್ಚಿ ನಾನು ಏನು ಮಾಡಾಕತ್ತೀನಿ, ನಾನು ಹೇಳಿದ್ನಲ್ಲ 1 ತಾಸು ಫ್ರಿಜ್ ಒಳಗೆ ಎತ್ತಿ ತೆಗೆದಿಡಾಕತ್ತೀನಿ. ಅದನ್ನು ಮುಚ್ಚಿ ತೆಗೆದಿಡಾಕತ್ತೀನಿ, ಕೆಳಗಡೆ ಪ್ಲೇಟ್ ಒಳಗೆ ಇಟ್ಟು ಅದ್ರ ಮೇಲ್ಗಡೆ ಮತ್ತೊಂದು ಪ್ಲೇಟ್ ಹಾಕಿಟ್ಟು. ಇವಾಗ ನಾನು ಏನು ಮಾಡಾಕತ್ತೀನಿ ಅಂತಂದ್ರೆ ಕರಿಬೇಕು ಅಂದ್ರೆ ಫಿಶ್ನ ಫ್ರೈ ಮಾಡಬೇಕು. ನಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ನಾನು ಹಾಕ್ಕೊಂಡನಿ. ಹಂಗೆ ಇವಾಗ ಒಂದು ಮೀಡಿಯಮ್ ಫ್ಲೇಮ್ ಒಳಗನ ಎಣ್ಣೆನ ಕಾಯ್ಲಾಕಿಟ್ಟನಿ. ಮತ್ತೊಂದು ತಟ್ಟಿಗೆ ಚಿರೋಟಿ ರವೆನ ನಾನು ಹಾಕ್ಕೊಂಡನಿ. ಅಂದರೆ ಇವಾಗ ಮೇಲ್ಗಡೆ ಅದಕ್ಕೆ ಇವಾಗೇನು ಸರಿಯಾಗಿ ಅದು ನೆನ್ಕೊಂಡೈತಲ್ಲ ಮೀನು, ಅದಕ್ಕೆ ನಾವು ಚಿರೋಟಿ ರವೆ ಹಾಕಿ ಫ್ರೈ ಮಾಡಾಕತ್ತೀನಿ, ಅಂದರೆ ರವೆ ಫ್ರೈ ಥರ. ಇವಾಗ ಅದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಸೇರ್ಸಾಕತ್ತೀನಿ, ಯಾಕಂದರೆ ಮೇಲ್ಗಡೆ ರವೆ ಎಲ್ಲ ಸಪ್ಪೆ ಸಪ್ಪೆ ಬಂದುಬಿಡ್ತೈತಿ. ಹಾಗಾಗಿ ನಾನು ಏನು ಮಾಡಾಕತ್ತೀನಿ, ಚಿರೋಟಿ ರವೆಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ನಾನು ಫ್ರೈ ಮಾಡ್ಬೇಕು. ನಮ್ಮ ಹಿತೇಶಿ ಫ್ರೈ ಮಾಡಾಕತ್ತೀವಿ, ಎಣ್ಣೆ ಕಾದತಿ ಬರಬೇಡ ಗ್ಯಾಸ್ ಕಟ್ಟಿ ಕಡೆ ಅಂದ್ರೂ ಬರಾಕತ್ತಿದ್ದ. ನಮ್ಮ ಯಜಮಾನ ಅವ್ರಿಗೆ ಕಾಡ್ಸಾಕತ್ತಿದ್ದ. ಅಂತ ಅದು ಡೆಡ್ ಫಿಶ್ ಅಂತಂದು ಅವನಿಗೆ ಗೊತ್ತೈತಿ, ಆದ್ರೆ ಅದಕ್ಕೆ ನಾವೇನು ಮಸಾಲೆ ಹಚ್ಚಿರ್ಲಿಲ್ಲಲ್ಲ, ಹಾಗಾಗಿ ಜೀವಂತ ಐತಿ ಅಂತ ಹೇಳಿ ಎದ್ರಾಕತ್ತಿದ್ದವನಷ್ಟೆ. ಈಗ ನೋಡ್ರಿ ನಾ ಫ್ರಿಜ್ಜಿಂದ ತೆಗ್ದನಿ, ಈ ಥರ ಕಾಣಾಕತ್ತತಿ ಮೀನು. ಇದಕ್ಕೆ ನಾನು ಚಿರೋಟಿ ರವೆ ಐತಲ್ಲ ಅದನ್ನು ಹಾಕಿ ಫ್ರೈ ಮಾಡ್ಬೇಕಷ್ಟೆ. ನಾವು ಬಾಲನ ಬಿಡ್ಬೇಕಂತ ನಾನು ಹೇಳಿದ್ದೆ. ಯಾಕೆ ಹೇಳಿದ್ದೆ ಅಂತಂದು ಇವಾಗ ತೋರಿಸ್ತಾನೆ ನೋಡ್ರಿ. ಬಾಲ ಇದ್ದಷ್ಟು ನಮಗೆ ನೀಟಾಗಿ ರವೆನ ಕೋಡ್ ಮಾಡೋಕ್ಕೆ ಚೆನ್ನಾಗಿ ಆಕತ್ತೆ. ಇಲ್ಲಾಂದ್ರೆ ನಾವು ಮಧ್ಯ ಹಿಡಿದೆಲ್ಲ ನಾವು ರವೆನೆಲ್ಲ ಕೋಡ್ ಮಾಡೋಕ್ಕೆ ಹೋದ್ರೆ ಏನಾಗ್ಬಿಡ್ತೈತಿ, ಮಧ್ಯ ಮಸಾಲೆ ಎಲ್ಲ ನಮ್ಮ ಕೈಗೆಲ್ಲ ಅಂಟ್ಕೊಂಡ್ಬಿಡ್ತೈತಿ. ಸೊ ಹಿಂಗಾದ ಅಂದ್ರೆ ನಾವು ಅದ್ರ ಮೀನದ ಬಾಲ ಹಿಡಿದು ನೀಟಾಗಿ ರವೆನ ಅಪ್ಲೈ ಮಾಡ್ಬೋದು.
ಸೈಡಲ್ಲಿ ಏನಾದರೂ ಕರೆಕ್ಟಾಗಿ ಅಂಟ್ಕೊಂಡಿಲ್ಲ ಅಂತಂದ್ರೆ ಸ್ವಲ್ಪ ಕೈಲಿನ ತಗೊಂಡು ಆ ಕಡೆ ಈ ಕಡೆ ಹೆಂಗೋ ಹಚ್ಕೋಬೋದು. ಬಟ್ ಇಡೀ ಫಿಶ್ಗೆ ನಾವು ಕೈಲಿ ಹಾಕಕ್ಕೆ ಹೋದ್ರೆ ಮಧ್ಯೆ ಎಲ್ಲ ಇರೋ ಮಸಾಲೆ ಏನೈತಿ ನಮಗೆಲ್ಲ ಕೈಗೆ ಅಂಟಿಬಿಡ್ತೈತಿ. ಈ ಥರ ಸೈಡಿಗೆ ಏನೈತಿ ನಾವು ಬೇಕಿದ್ರೆ ಹಾಕೋಬೋದು. ಈಗ ನೋಡಿರಿ ಇದು ಮೀನದ್ದು ಬಾಲಿರೋದ್ರಿಂದ ಎಷ್ಟು ನೀಟಾಗಿ ನಮ್ಗೆ ಹಚ್ಕೊಳ್ಳೋಕ್ಕೆಲ್ಲ ಹೆಲ್ಪ್ ಆಕತ್ತೆ. ಅಂದ್ರೆ ಇವಾಗ ಎಣ್ಣೆ ಕಾದತ್ತಿ ಇವಾಗ ಇದನ್ನು ಏನು ಮಾಡಾಕತ್ತೇನಂದ್ರೆ ಫಿಶನ್ನು ಫ್ರೈ ಮಾಡಬೇಕಾದ್ರೆ ಬಿಸಿನ ಜಾಸ್ತಿ ಮಾಡಾಕತ್ತೇನೆ ನಾನು. ಅಂದ್ರೆ ಇವಾಗ ನಾವು ಇದನ್ನು ಬಿಡಬೇಕಾದ್ರೆ ಸ್ವಲ್ಪ ಜಾಸ್ತಿನ ಅದು ಎಣ್ಣೆ ಬಿಸಿ ಇರಬೇಕು. ಬಿಟ್ಟ ತಕ್ಷಣ ನಾವು ಮೀಡಿಯಮ್ ಇಟ್ಕೊಂಡ್ರೆ ನಡಿತೈತಿ, ಇಲ್ಲ ಕಡಿಮೆ ಇಟ್ಕೊಂಡ್ರೆ ನಡಿತೈತಿ. ನಾನು ಈಗ ಸ್ವಲ್ಪ ರವೆನ ಹಾಕಿ ಕಾದತ್ತೆ ಇಲ್ಲ ನೋಡ್ಕೊಂಡೆ. ಇವಾಗ ಫ್ಲೇಮ್ನ ಹೈ ಇಟ್ಟನಿ ಅಂದ್ರೆ ನಾನು ಬಿಸಿ ಜಾಸ್ತಿ ಆಗಲಿ ಅಂತಂದು ಕನೆಕ್ಷನ್ ಜಾಸ್ತಿ ಮಾಡೀನಿ. ಹಂಗೆ ಈಗ ನೋಡಿರಿ ಫಿಶ್ನ ಬಿಡಾಕತ್ತಾನೆ. ಹಿಂಗೆ ಬಾಲ ಇರೋದ್ರಿಂದ ಆರಾಮ್ ನೀಟಾಗಿ ನಾನು ಬಿಡ್ಬೋದು. ಈಗ ನಾನೇನೈತಿ ಫ್ಲೇಮ್ನ ಕಡಿಮೆ ಮಾಡಾಕತ್ತೀನಿ. ಸಾಕು, ಒಂದೆರಡು ಇದ್ರೆ ಸಾಕಾಕತ್ತಿ. ಹಾಗಾಗಿ ನಾನು ಇವಾಗ ಕಡಿಮೆ ಮಾಡ್ಕೊಂಡು ಈ ಬಾಣಲಿ ದೊಡ್ಡದಿರೋದ್ರಿಂದ ನಾ ಏನು ಮಾಡಾಕತ್ತೇನೆ ಅಂದ್ರೆ ಈಗ ಇನ್ನೂ 2 ಆರಾಮ್ ಹಿಡಿತೈತಿ. ಇದು 2 ಯಾಕೆ ಇನ್ನೂ 3 ಹಾಕ್ಬೋದು, ಬಟ್ ತಿರುವಿ ಹಾಕೋಕ್ಕೆಲ್ಲ ಸರಿಯಾಗಲ್ಲ ಅಂತಂದು ಇನ್ನು 2 ನಾನು ಬಿಡಾಕತ್ತೀನಿ. ಈಗ ಒಂದೊಂದು ಸರಿಗೆ 3 ನಾನು ಆರಾಮ್ ಫ್ರೈ ಮಾಡ್ಕೊಂಡು ತಕ್ಕೋಬೋದು. ಹಾಕುವಾಗಷ್ಟೇ ಸ್ವಲ್ಪ ಜಾಸ್ತಿ ಫ್ಲೇಮ್ ಇರಲಿ, ಅದಾದಮೇಲೆ ಮೀಡಿಯಮ್ ಇಟ್ಕೊಂಡ್ರು ನಡಿತೈತಿ. ನೋಡಾಕತ್ತೀರಿ ನೀವು ಇವಾಗ ಈ ಥರ ಫ್ರೈ ಸೊ ಖಾರ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಕೆಂಪಾಗಿನೂ ಬರ್ತೈತಿ. ನಾವಂತೂ ರವೆ ಫ್ರೈ ಮಾಡೋದ್ರಿಂದ ನಾನು ಬೇಕಿದ್ರೆ ನಾವು ರವಕ್ಕೂ ಸ್ವಲ್ಪ ಖಾರ ಹಾಕ್ಕೋಬೋದು. ಬಟ್ ನಾವು ಆಲ್ರೆಡಿ ಮಸಾಲೆಗೆ ಖಾರ ಸಖತ್ತ ಹಾಕಿಬಿಟ್ಟಿದ್ವಿ, ಹಾಗಾಗಿ ನಮಗೆ ಪರವಾಗಿಲ್ಲ. ಆರಾಮ್ ಫ್ರೈ ಆದ್ರೆ ಸಾಕಾಗಿತ್ತು, ನಮಗೆ ಕಲರ್ ಏನು ಇಂಪಾರ್ಟೆಂಟ್ ಆಗಿರಲ್ಲ. ನೋಡಾಕತ್ತೀರಿ ಎಷ್ಟು ಚೆನ್ನಾಗಿ ಕಾಣಕತ್ತೈತಿ ಅಂತಂದ್ರೆ ಈ ಥರ ಫ್ರೈ ಬರ್ತೈತಿ ರೀ. ನಾನು ಇವಾಗ ಹೆಂಗೆ ತೋರಿಸ್ತೀನಿ ನಿಮಗೆ ಎಲ್ಲನೂ ನಾನು ಕಲಿಸ್ಕೊಂಡು ಮಾಡೋದ್ರಿಂದ ಹಿಡಿದು ಪ್ರತಿಯೊಂದೂ ತೋರಿಸ್ತೀನಿ. ಇದೇ ಥರನ ಫ್ರೈ ಬರ್ತೈತಿ. ಹಂಗೆ ನಾವು ತೆಗಿಯೋ ಪಾತ್ರೆಗೆ ಒಂದು ಟಿಶ್ಯೂ ಹಾಕ್ಕೊಂಡು ನಾನು ತೆಗಿಯಾಕತ್ತೀನಿ, ಇಲ್ಲ ಪೇಪರ್ ಆದರೂ ಹಾಕೋರಿ. ಯಾಕಂದ್ರೆ ಎಣ್ಣೆ ಇರ್ತೈತಲ್ಲ ಮತ್ತು ಬಾಣಲಿಗೆಲ್ಲ ಹತ್ಕೊಂಡ್ಬಿಡ್ತೈತಿ. ಟಿಶ್ಯೂ ಇರೋದ್ರಿಂದ ಅದು ಹೀರ್ಕೊಂತೈತಿ ಅಂತಂದು ನಾನು ಟಿಶ್ಯೂಗೆ ಹಾಕಿ ತೆಗಿಯಾಕತ್ತೀನಿ. ನೋಡಾಕತ್ತೀರಿ ನೀವು ಇಷ್ಟು ಚೆನ್ನಾಗಿ ಬರ್ತೈತಿ. ನಿಜನೇ ಹೇಳ್ತೀನಿ, ನಾವು ತಿಂದಿರೋರು ಹೇಳಾಕತ್ತವೆಲ್ಲ ಟೇಸ್ಟ್ ಕೂಡ ಅಷ್ಟು ಸಖತ್ತಾಗಿ ಬರ್ತೈತಿ. ಟ್ರೈ ಮಾಡಿ ನೋಡ್ರಿ ಬೇಕಾರೆ, ನಿಮಗೂ ಎಷ್ಟು ಈಸಿಯಾಗಿ ಹೇಳಾಕತ್ತೀನಿ. ಆಚೆ ಕಡೆಯಿಂದ ಮೀನಕ್ಕೆ ರೊಕ್ಕ ಹಾಕಿರೋದು ಬಿಟ್ಟರೆ ಬೇರೆ ಅದಕ್ಕಿಲ್ಲ, ಎಲ್ಲ ಮನೆಯಾಗಿರೋದನ್ನು ಉಪಯೋಗಿಸೀವಿ ನಾವು. ಅಲ್ಲಿ ಫ್ರೈ ಆಗಂಗೆ ಆಗತ್ತೈತಿ. ನಾನೇನು ಮಾಡಾಕತ್ತೇನಂದ್ರೆ ಮತ್ತೆ ಈಗ 3 ಮೀನದಕ್ಕೆ ರವೆನ ಕೋಡ್ ಮಾಡಾಕತ್ತೀನಿ. ನಾನು ಮೊದಲು ಅದನ್ನ ಹೇಳಿದ್ನೆಲ್ಲ, ಮೀನದ ಬಾಲ ಹಿಡ್ಕೊಂಡು ನೀಟಾಗಿ ಅಪ್ಲೈ ಮಾಡ್ಕೊಂಡು ಮಿಕ್ಕಿರೋ ಕಡೆ ಏನೈತಿ ಸೈಡ್ಗೆ ಕರೆಕ್ಟಾಗಿ ಹತ್ಕೊಂಡಿರಂಗಿಲ್ಲ, ಅದಕ್ಕೆ ಬೇಕಿದ್ರೆ ಕೈಲೇ ಹಿಂಗೆ ರವೆನ ಉದುರ್ಸಾಕತ್ತೀನಿ. ಮಸಾಲೆ ಎಲ್ಲ ಹಚ್ಚಿದ ಮೇಲೆ ಸ್ವಲ್ಪ ಹೊತ್ತು ಬಿಡೋದು ಭಾಳ ಬೆಸ್ಟು. ಯಾಕಂದ್ರೆ ಮಸಾಲೆ ಎಲ್ಲ ಮೀನಿಗೆ ಚೆನ್ನಾಗಿ ಹೀರ್ಕೊಂಡು ಬಿಡ್ತೈತಿ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಬಿಡ್ಬೇಕಾಕತ್ತಿ. ನಾವಂತೂ 1 ತಾಸು ಬಿಟ್ಟಿದ್ವಿ. ತಾಸು ಗಂಟ್ಲೆ ಬಿಡ್ಬೇಕಂತ ಏನೂ ಇಲ್ಲ. ಮೊದಲು ನಾವು ಇದು ಫ್ರೈಗೆ ಏನೇನು ಬೇಕದನ್ನೆಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಮ್ಯಾಗಲ್ ಕೆಲಸ ಸಾಂಬಾರು, ಅನ್ನ ಮತ್ತು ರೊಟ್ಟಿ, ನಮ್ಗೆ ಏನು ಚಪಾತಿ ಬೇಕದನ್ನೆಲ್ಲ ಮಾಡ್ಕೊಂಡು ಲಾಸ್ಟಿಗೆ ಫ್ರೈ ಮಾಡ್ಕೊಂಬಿಟ್ರೆ ಅದಕ್ಕೂ ಟೈಮ್ ಹಿಡಿತೈತಿ. ಚೆನ್ನಾಗಿ ಮಸಾಲೆ ಎಲ್ಲ ಹತ್ಕೊಂಡ್ಬಿಡ್ತೈತಿ. ನಾವು ಫ್ರೈ ಕೂಡ ಚೆನ್ನಾಗಿ ಬರ್ತಾವಂತ ನಾನು ಹೇಳ್ಬೋದು. ಈಗ ನೋಡಾಕತ್ತೀರಿ, ಈಗ ನಾನು ಮತ್ತೊಂದು ಬಾಣಲೆ ಹಾಕಕ್ಕಂತಂದು ಹೇಳಿ ಈಗ ಮತ್ತು 3 ಮೀನನ್ನ ರೆಡಿ ಮಾಡ್ಕೊಂಡು ಮತ್ತು ಇವಾಗ ಎಣ್ಣೆಗೆ ಬಿಡಾಕತ್ತಾನಿ. ಈ ಜಾಸ್ತಿ ಏನು ಟೈಮ್ ಹಿಡಿಯಂಗಿಲ್ಲ. ನಿಮ್ಗೆ ಗೊತ್ತಾಕತ್ತೆ ಅದು ಕ್ರಿಸ್ಪಿ ಎಲ್ಲ ಮ್ಯಾಲೆ ಬರಾಕತ್ತಿರ್ತೈತಿ. ಅವಾಗ ನಿಮ್ಗೆ ಅದು ಗೊತ್ತಾಕತ್ತಿ, ನೋಡ್ತಿದ್ರೆ ತಿನ್ಬೇಕು ಅಂತ ಅನಿಸ್ತೈತಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡ್ರೆ ಉಳ್ಳಾಗಡ್ಡಿ ಹಂಗೆ ಮತ್ತು ಲಿಂಬೆ ಹಣ್ಣು ಇದು ಬಿಟ್ರೆ ಲಿಂಬೆ ಹಣ್ಣು ರಸ ಮೇಲೆಲ್ಲ ಹಾಕ್ಕೊಂಡು ತಿಂದ್ಬಿಟ್ರೆ ಎಷ್ಟು ಸಖತ್ತಾಗಿರ್ತೈತಿ ಅಂತಂದ್ರೆ ನಿಜ ಅಷ್ಟು ಸಖತ್ತಾಗಿರ್ತೈತಿ. ಟ್ರೈ ಮಾಡಿ ನೋಡ್ರಿ. ಈ ಥರ ಅಂತರೂ ಮೀನು ಫ್ರೈ ಕರೆದ್ವಿ ನಾವು. ಡಿಟೋ ಹಿಂಗೆ ಐತಿ, ಸ್ವಲ್ಪನೂ ಫಿಲ್ಟ್ರ್ ಇಲ್ಲ. ಎಷ್ಟು ಚೆನ್ನಾಗಿ ಬಂದಿದ್ವು ಅಂದ್ರೆ ತಿಂದರೆಲ್ಲ ಇಷ್ಟಪಟ್ಟಾರ. ಮತ್ತು ನಾನೇನು ಹೇಳಕತ್ತಾನೆ ಅಂತಂದ್ರೆ ನೋಡಿ ಸುಮ್ಮನೆ ಆಗಬೇಡ್ರಿ, ನಾವು ಶ್ರಮಕ್ಕೆ ಎಲ್ಲ ಸ್ವಲ್ಪ ಬೆಲೆ ಕೊಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆದಷ್ಟು ನಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವರು ಕೂಡ ಈ ಈಸಿ ಆದಂಥ ಒಂದು ರೆಸಿಪಿನ ಮಾಡಿಕೊಂಡು ಅವರು ಕೂಡ ತಿನ್ನಲಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಇದೇ ಥರ ಒಳ್ಳೆ ನಾನು ಅಡುಗೆ ಇವೆಲ್ಲ ವಿಡಿಯೋನ ಹಾಕಕತ್ತಿರ್ತೀನಿ. ಹಂಗೆ ಕೆಲವೊಂದು ಟಿಪ್ಸ್ನ ಕೊಡ್ತೀನಿ. ನಂದು ಇದೇನು ಹೆಲ್ತ್ ಇಶ್ಯೂ ಎಲ್ಲ ನನಗೆ ಮುಗೀತು, 1 ವೀಕ್ ಕಂಪ್ಲೀಟ್ ಆಗೈತಿ. ಇವಾಗ ನಾನು ಅದೇನು ಸ್ವಲ್ಪ ತತ್ತಿ ತೆಗೆದಿಟ್ಟಿದ್ನಲ್ಲ ಅದನ್ನು ಏನೈತಿ ಇದ್ರದ್ದು ಏನು ರೆಸಿಪಿ ನಾನು ತೋರಿಸಿಲ್ಲ, ಬೇಕಿದ್ರೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಯಾಕಂದ್ರೆ ಸ್ವಲ್ಪ ಇತ್ತು, ಅದನ್ನ ಇವಾಗ ನಾವು ಅದ್ರ ತತ್ತಿ ಪಲ್ಯನ ಮಾಡೀನಿ. ಸೊ ನೋಡಿರಿ, ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊತೀನಿ. ನಾನಂತರೂ ಮನೆಯಾಗಿರೋ ಸಾಮಾನೊಟ್ಟಿಗೆ ನಾವು ಹೆಂಗೆ ಮಾಡ್ಬೇಕು ಅನ್ನೋದನ್ನು ಹೇಳ್ಕೊಟ್ಟನಿ. ನಾವು ಮೀನಕ್ಕೊಂದು ಖರ್ಚು ಮಾಡೋ ಬಿಟ್ಟರೆ ಎಲ್ಲ ಮನೆಯಾಗಿರೋ ಪದಾರ್ಥನ ಹಾಕೇವಿ. ಅಷ್ಟು ನಿಜ ಹೇಳ್ಬೇಕಂದ್ರೆ ಚೆನ್ನಾಗಿ ಬಂದತಿ, ಬಾಯಿ ಒಳಗೂ ಅಷ್ಟು ಟೇಸ್ಟ್ ಇತ್ತು. ಮಾಡೋದೆಲ್ಲ ನಿಮಗೆ ತೋರಿಸ್ಕೊಟ್ಟನಿ. ಇದೇ ಥರ ಒಳ್ಳೊಳ್ಳೆ ವಿಡಿಯೋನ ನಾನು ಹಾಕಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಆದಷ್ಟು ಶೇರ್ ಮಾಡಿರಿ. ಇವಾಗ ನಾನಾದ್ರೂ ನೋಡಿ ಕಲ್ತನ ನಾನೆಲ್ಲ ಕಲ್ತಿರೋದು. ನನ್ನ ಥರನ ಗೊತ್ತಿರೋರು ಗೊತ್ತಿಲ್ಲದೆ ಇರೋರು ಎಲ್ಲರೂ ಈ ಥರ ಎಲ್ಲ ರೆಸಿಪಿಗಳು ಮಾಡ್ಕೊಂಡು ತಿನ್ನಲಿ, ಅವ್ರಿಗೂ ಹೆಲ್ಪ್ ಆಗಲಿ. ನನ್ನ ವಿಡಿಯೋಸ್ನ ಶೇರ್ ಮಾಡಿ ಆದಷ್ಟು.
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಏನಾದರೂ ಸಜೆಷನ್ ನೀಡೋದಿದ್ದರೆ ಹೇಳಿ. ವಾಚ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಪ್ರೆಸ್ ಮಾಡಿ, ಆದಷ್ಟು ಶೇರ್ ಮಾಡಿ ಪ್ಲೀಸ್. ನಾನು ಇನ್ನೊಂದು ಹಂಚ್ಕೋಬೇಕು. ನಾನು ಒಂದು ವಿರಾಟ್ ಹಿಂದೂ ಮಹಾಗಣಪತಿ ರಾಣೆಬೆನ್ನೂರು ನೋಡೋಕೆ ಹೋಗಿದ್ದೆ. ಅದೊಂಥರ ಎಕ್ಸ್ಪೆರಿಮೆಂಟ್ ಭಾಳ ಚೆನ್ನಾಗಿತ್ತು ನನಗದು. ಅದನ್ನು ವಿಡಿಯೋ ಸಮೇತ ನಾನು ಹಾಕ್ತೇನೆ ನಿಮ್ಗೆ. ನೆಕ್ಸ್ಟ್ ಈ ವಿಡಿಯೋದಲ್ಲಿ ಹಾಕ್ತೀನಿ, ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಏನಾದರೂ ಸಜೆಷನ್ ನೀಡೋತಿದ್ರೂ ನೀಡ್ಬೋದು ನೀವು ನಂಗೆ. ನಂದು ಇನ್ಸ್ಟಾಗ್ರಾಮು ಅಮ್ಮು GSನ ಫಾಲೋ ಮಾಡಿರಿ. ನಾನು ಅದ್ರಾಗ ಕೆಲವೊಂದು ಜಾಬ್ ಬಗ್ಗೆನೇ ಹೇಳಿರ್ತೀನಿ. ಹಂಗೆ ನಾವು ಇವಾಗ ನನ್ನ ಹೆಲ್ತ್ ಇಶ್ಯೂ ಏನಿತ್ತು, ನನಗೇನೋ 1 ವೀಕ್ ನಾನು ಸ್ವಲ್ಪ ಹಾಸ್ಪಿಟ್ಲಿಗೆಲ್ಲ ಓಡಾಡಿದೆ. ಆ ಟೈಮಲ್ಲಿ ನನಗೊಂದು ಜಾಬ್ ಬಗ್ಗೆ ಗೊತ್ತಾಯ್ತು. ಅದನ್ನೂ ಕೂಡ ನಾನು ಇವತ್ತು ಸಂಜೆ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಕತ್ತೀನಿ. ಅದರೊಟ್ಟಿಗೆ ಕಾಂಟ್ಯಾಕ್ಟ್ ಕೂಡ ಕೊಟ್ಟಿರ್ತೀನಿ. ನೀವು ಹೋಗಿ ಅದನ್ನು ನೋಡಿರಿ. ನೋಡಿಬಿಟ್ಟು ಕಾಂಟ್ಯಾಕ್ಟ್ ನಿಮ್ಗೆ ಯಾರಿಗೆ ಅವಶ್ಯಕತೆ ಐತೆ ಅವ್ರು ಕಾಲ್ ಮಾಡಿ ಕೇಳ್ಕೊಬೋದು. ಸೊ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್, ಫಾಲೋ ಮಾಡಿರಿ.